ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಅಪೂರ್ವ ಕನ್ನಡ ವ್ಲಾಗ್ಸ್. ಏನು ಸ್ಪೆಷಲ್ ವಿಡಿಯೋ ಅಂದರೆ, ಕೆಲವೊಂದು ನಾನು ಮಕ್ಕಳಿಗೆ ಯೂಸ್ ಮಾಡೋ ಅಂಥ ಪ್ರಾಡಕ್ಟ್ಸ್ನ, ಹೇರ್ ಆಕ್ಸೆಸರೀಸು ಮತ್ತು ಒಂದು ಫ್ರಾಕು ಇದೆಲ್ಲ ಮೀಶೋಲ್ಲಿ ಬುಕ್ ಮಾಡಿದ್ದೆ. ಅದೆಲ್ಲ ಬಂದಿದೆ. ಮತ್ತು ಅದನ್ನ ಯಾವ ಥರ ಎಲ್ಲ ಯೂಸ್ ಮಾಡಿದೆ. ಚಿನ್ನಿಗೆ ಆ್ಯಕ್ಚುಲಿ ಬಾಫ್ ಕಟ್ ಹೇರು, ಸ್ವಲ್ಪ ಹೇರ್ ಆಕ್ಸೆಸರೀಸ್ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಉದ್ದ ಇದ್ದಿದ್ರೆ ಚೆನ್ನಾಗಿತ್ತು, ಅವಳು ಕೂದಲಿಲ್ಲ ಉದ್ದ. ಸೊ ಇರೋ ಕೂದಲಲ್ಲಿ ಯಾವ ಥರ ಹೇರ್ ಸ್ಟೈಲ್ ಮಾಡ್ಬೋದು ಅಂತ ಒಂದು ಟ್ರಯಲ್ ಮಾಡಿದೆ. ಅದು ನಿಮಗೂ ಯೂಸ್ ಆಗುತ್ತೆ, ನಿಮ್ಮ ಒಟ್ಟಿಗೆ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ನಾ ಏನೇನು ತರಿಸ್ದೆ, ಯಾವ್ಯಾವ ಪ್ರಾಡಕ್ಟ್ಸು, ಏನೇನು ಯಾವ ಥರ ಯೂಸ್ ಮಾಡಿದೆ, ಏನೇನು ಪ್ರೈಸು ಮತ್ತು ಅದ್ರ ಲಿಂಕ್ಸು ಇವೆಲ್ಲ ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬೇಕು ಅಂದರೆ ನೀವು ಬೈ ಮಾಡಿ. ನಾ ಯಾವ ಥರ ಸಿಂಪಲಾಗೆ ಒಂದು ಲುಕ್ ಕ್ರಿಯೇಟ್ ಮಾಡಿದೆ ಅಂತ ನಿಮಗೂ ತೋರಿಸ್ತೀನಿ. ಓಕೆನಾ, ಬನ್ನಿ ನೋಡ್ಕೊಂಬನ್ನಿ ಏನೇನು ಪರ್ಚೇಸ್ ಮಾಡೀನಿ ಅಂತ. ಇನ್ನು ಇದೆಲ್ಲ ಸಪ್ರೇಟಾಗಿ ತೊಗೊಬೇಕು ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಅದಕ್ಕೆ ಎಲ್ಲ ಬಲ್ಕಾಗಿ ಒಂದೇ ಸಲ ಆನ್ಲೈನಲ್ಲಿ ಬುಕ್ ಮಾಡಿದೆ. ಎಲ್ಲ ಒಂದೇ ಕಾಂಬೋಲ್ ಸಿಗೋ ಥರ ನೋಡ್ಬೋದು ನೀವು ಎಷ್ಟೆಲ್ಲ ಐಟಮ್ಸ್ ಕೊಟ್ಟಿದ್ದಾರೆ ಅಂತ. ಇದೊಂದು ಆಲ್ಮೋಸ್ಟ್ 130 ರುಪೀಸ್ ಏನೋ ಬಿತ್ತು ಅಷ್ಟೇ. ಎಲ್ಲ ಸಖತ್ತಾಗಿದೆ ಪ್ರಾಡಕ್ಟ್ಸು, ಕ್ವಾಲಿಟಿ ವೈಸ್ ಅಂತೂ ಸಖತ್ತಾಗಿದೆ. ಕ್ಲಿಪ್ಸ್ ಏನು ಮಾತಾಡೋಂಗೆ ಇಲ್ಲ, ಸ್ವಲ್ಪ ಥಿಕ್ನೆಸ್ ಕೂಡ ಇದೆ, ಗಟ್ಟಿಯಾಗಿರುತ್ತೆ, ತುಂಬ ದಿವಸ ಬಾಳಿಕೆ ಬರುತ್ತೆ ಅನ್ನಿಸ್ತು ನನಗೆ. ಚೆನ್ನಾಗಿದೆ. ಮತ್ತು ನೀವು ನೋಡ್ಬೋದು ಎಷ್ಟು ರಬ್ಬರ್ ಬ್ಯಾಂಡ್ಸು ಮತ್ತು ಎಷ್ಟು ಕ್ಲಿಪ್ಸು ಇವೆಲ್ಲ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಈ ಥರ ರೋಲ್ ಕೂಡ ಕೊಟ್ಟಿದ್ದಾರೆ. ಈ ರೋಲ್ ನಂಗೆ ತುಂಬ ಇಷ್ಟ. ಆದರೆ ಚಿನ್ನಿಗೆ ಕೂದಲಿಲ್ಲ, ನನ್ನ ಫ್ರೆಂಡಿಗೆ ಹಾಕಿ ಟ್ರೈ ಮಾಡಿದೆ. ನಾನು ಆಲ್ರೆಡಿ ಒಂದು ಸೈಡ್ ಹೇರ್ ಸ್ಟೈಲ್ ಮುಗಿಸ್ದೆ. ಇದು ಇನ್ನೊಂದು ಸೈಡ್ ಹೇರ್ ಸ್ಟೈಲ್ನ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಥರ ಕೂದಲು ಚಿಕ್ಕ ಸೆಕ್ಷನ್ಸ್ ಎತ್ಕೊಂಡು ಈ ಥರ ರಬ್ಬರ್ ಬ್ಯಾಂಡ್ಸ್ ಹಾಕೋತಾ ಇದ್ದೀನಿ. ರಬ್ಬರ್ ಬ್ಯಾಂಡ್ಸ್ ಬದಲು ನೀವು ಕ್ಲಿಪ್ಸ್ ಕೂಡ ಹಾಕ್ಬೋದು, ಅದು ಚೆನ್ನಾಗಿ ಕಾಣುತ್ತೆ. ರಬ್ಬರ್ ಬ್ಯಾಂಡ್ ಮೇಲೆ ಹಾಕಿನೂ ಕ್ಲಿಪ್ ಹಾಕ್ಬೋದು. ಡಿಸ್ಕೋ ರಬ್ಬರ್ ಹಾಕಿ ಅದ್ರ ಮೇಲೆ ಕ್ಲಿಪ್ ಹಾಕಿದ್ರೆ ಗಟ್ಟಿಯಾಗಿ ಕೂರುತ್ತೆ. ನಾನು ಡೈರೆಕ್ಟ್ ಕಲರ್ ಅವಳ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ಫ್ರಾಕಿಗೆ ಅಂತ ನಾನು ಡೈರೆಕ್ಟಾಗಿ ರಬ್ಬರ್ಸ್ ಹಾಕಿ ಟ್ರೈ ಮಾಡ್ತಾಯಿದ್ದೀನಿ. ಅವಳ ಫ್ರಾಕು ಕೂಡ ಮ್ಯಾಚ್ ಆಗುತ್ತೆ ಅಂತ. ರಬ್ಬರ್ ನೋಡ್ಬೋದು ಕಂಪ್ಲೀಟ್ ಆದಾಗ ಈ ಥರ ಕಾಣಿಸ್ತು. ಇದು ಸ್ವಲ್ಪ ಪ್ರಿಟಿ ಅನ್ನಿಸ್ತು, ಚೆನ್ನಾಗೇ ಇರುತ್ತೆ. ಈ ಥರ ಬಾಫ್ ಕಟ್ಟಿರೋರಿಗೆ ಇದೇ ಬೆಸ್ಟ್ ಅಂತ ನನಗನ್ನಿಸ್ತು. ಇನ್ನು ಕೆಳಗಡೆ ಏನಾರ ಬೇಕು ಅಂದರೆ ಇನ್ನೂ ಒಂದಷ್ಟು ಪ್ರಾಡಕ್ಟ್ ಇದೆ ನನ್ನ ಹತ್ರ, ಅದು ಕೂಡ ಹಾಕಿ ಟ್ರೈ ಮಾಡ್ಬೋದಿತ್ತು. ಬಟ್ ಚೆನ್ನಾಗಿ ಕಾಣಿಸಿಲ್ಲ, ಹಾಕಿ ಟ್ರೈ ಮಾಡಿದೆ. ಇನ್ನೊಂದು ಸೈಡ್ ಪುಡಿ ಕೂದಲೆಲ್ಲ ಈ ಥರ ಟ್ವಿಸ್ಟ್ ಮಾಡಿಕೊಂಡು ಕ್ಲಿಪ್ ಹಾಕಿ ಸೆಕ್ಯೂರ್ ಮಾಡಿಕೊಂಡೆ. ಅದು ಕೂಡ ತುಂಬ ಪ್ರಿಟಿಯಾಗಿ ಕಾಣಿಸ್ತಿತ್ತು. ನೋಡ್ಬೋದು ನೀವು ಈ ಥರ ಬಾಫ್ ಕಟ್ಟಿದ್ರೆ ಈ ಥರ ಮಾಡ್ಕೊಳ್ಳಿ, ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಫ್ರಾಕು, ಪಾರ್ಟಿ ವೇರ್ಸು ಆ ಥರ ಎಲ್ಲ ಹಾಕಿದಾಗ ಬರ್ಡೇಗೆಲ್ಲ. ಇನ್ನು ಈ ಥರ ನಾನು ಮಾಡಿಕೊಂಡೆ, ಎರಡೂ ಕಡೆನೂ ಟ್ವಿಸ್ಟ್ ಮಾಡಿಕೊಂಡು ಕ್ಲಿಪ್ಸ್ ಹಾಕ್ಕೊಂಡೆ. ಫ್ರಂಟಲ್ಲಿ ನೋಡ್ಬೋದು ನೀವು, ನಾರ್ಮಲ್ ಅವಳು ಬಾಫ್ ಕಟ್ಗೆ ಸ್ವಲ್ಪ ಹೇರ್ಸ್ ಹಾಗೆ ಫ್ರಂಟಲ್ಲಿ ಬಿಟ್ಟಿದ್ದೀನಿ. ಬೇಕು ಅಂದರೆ ನೀವು ಅಲ್ಲಿ ಕೂಡ ಅದು ಇದಿದೆ ತಾನೆ ಕ್ಲಿಪ್ಸು, ಅದು ಯೂಸ್ ಮಾಡ್ಕೋಬೋದು. ಆಮೇಲೆ ನಾನು ಅದ್ರ ಜೊತೆಗೆ ಇದು ಕೂಡ ತರಿಸಿದೆ. ಇದು ಲೈಟಿಂಗ್ದೊಂದು ಮತ್ತು ಅವಳು ಯೂನಿಕಾರ್ನ್ ಫ್ರಾಕ್ಗೆ ಮ್ಯಾಚ್ ಆಗೋ ಥರ ಅದೊಂದು ತರಿಸಿದೆ. ಬಟ್ ಅವಳಿಗೆ ಹಾಕೋಕ್ಕೆಲ್ಲೂ ಚಾನ್ಸೇ ಇಲ್ಲ. ಬಟ್ ಇಷ್ಟಪಟ್ಟು ತರಿಸ್ದೆ. ಆದರೆ ಅದನ್ನ ಈ ಬ್ಯಾಂಡ್ ಥರ ಹಾಕಿ ನಾನು ಮಾಡಿದೆ, ಓಕೆ ಅನ್ನಿಸ್ತು. ಇದೇನು ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಬಟ್ ಬ್ಯಾಂಡ್ ಥರ ಹಾಕ್ಬೋದು, ಬಿಟ್ಟರೆ ಇನ್ನು ಆಪ್ಷನ್ ಇಲ್ಲ ಹಾಕೋಕ್ಕೆ. ಈ ಥರ ಹಾಕಿದ್ದೀನಿ ಒಂದು ಐಡಿಯಾ ಮೇಲೆ. ಬಟರ್ಫ್ಲೈ ಇಲ್ಲ ಅಂದರೆ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಇದೇ ಫ್ರಾಕ್ ನಾನು ಆನ್ಲೈನಲ್ಲಿ ತರಿಸಿದ್ದು. ಇದು ನನಗೆ ಕಾಸಿಗೆ ವರ್ತ್ ಅನಿಸಿಲ್ಲ, ಬಿಕಾಸ್ ಅದು ಮೇಲ್ಗಡೆ ಒಂತೆಲ್ಲ ಈ ಚಿಪ್ಪೆ ಎದೊಳುತ್ತೆ. ಫ್ರಾಕ್ ಏನೋ ಚೆನ್ನಾಗಿದೆ, ಇದೆಲ್ಲ ಕರೆಕ್ಟಾಗಿದೆ. ನೆಟ್ಟು ಮೇಲ್ಗಡೆ ಬಂದುಬಿಟ್ಟು ಅದೆಲ್ಲ ಪುಡಿಯಾಗಿ ಉದುರೋಗುತ್ತೆ. ಇದನ್ನು ನಾನು ರೆಕಮೆಂಡ್ ಮಾಡಲ್ಲ. ಇದು ತರಿಸಿದ್ದೀನಿ. ಇನ್ನು ಬರ್ಡೇಗೆ ಇದೇ ಫ್ರಾಕ್ ಕನ್ಫರ್ಮ್ ಇಲ್ಲ, ಸುಮ್ಮನೆ ನಾನು ಯೂನಿಕಾರ್ನ್ ಒಂದು ತರಿಸ್ದೆ ಇರಲಿ ಅಂತ ಅಷ್ಟೇ. ಇನ್ನು ಈ ಥರ ಇದೆ ಫ್ರಾಕು. ಅವಳಿಗೆ ಸೈಜೇನೋ ಕರೆಕ್ಟಾಗಿ ಅನ್ನಿಸ್ತು, ಬಟ್ಟೆ ಕ್ವಾಲಿಟಿ ಚೆನ್ನಾಗಿಲ್ಲ. ನೋಡ್ಬೋದು ನೀವು, ಯೂನಿಕಾರ್ನ್ ಮ್ಯಾಚ್ ಆಗುತ್ತೆ ಅಂತಲೇ ನಾನು ಬ್ಯಾಂಡ್ ತರಿಸಿದ್ದು. ಇದಾಗಿತ್ತು ಈ ವಿಡಿಯೋ ನೋಡಿ.